ಇರಾನ್ ಹಡಗನ್ನ ವಶಪಡಿಸಿಕೊಂಡ ಬಗ್ಗೆ ಟ್ರಂಪ್ ಮಾತನಾಡಿದ್ದಾರೆ. ವಶಪಡಿಸಿಕೊಂಡ ಹಡಗಿನಲ್ಲಿ ಚೀನಾದ ವಸ್ತುಗಳು ಬಂದಿದ್ದಾವೆ. ಆ ವಸ್ತುಗಳು ಚೀನಾ ಇರಾನ್ಗೆ ನೀಡಿರುವಂತಹ ಗಿಫ್ಟ್, ಉಡುಗೊರೆ. ಚೀನಾ ವಸ್ತುಗಳನ್ನ ನೋಡಿ ನಾನು ಅಚ್ಚರಿಗೊಂಡಿರುವೆ. ಚೀನಾದ ಈ ನಡೆಯನ್ನ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಈ ರೀತಿಯಾದಂತಹ ದೊಡ್ಡ ದೊಡ್ಡ ಗಿಫ್ಟ್ ಕೊಡ್ತಾರೆ ಅಂತ ಚೀನಾ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಈಗ ಟ್ರೂತ್ ನಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಯಾವಾಗ ಇರಾನ್ನಿಂದ ಸಿಂಗಾಪುರದತ್ತ ಹಡಗು ಹೋಗ್ತಾ ಇತ್ತು, ಕೆಲವೊಂದಿಷ್ಟು ಅಗತ್ಯ ವಸ್ತುಗಳನ್ನ ಸಾಗಾಟ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇರಾನ್ ಮೇಲಿದೆ. ಅಮೆರಿಕ ನೌಕಾಪಡೆ ಇರಾನ್ನ ಹಡಗನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿರುವಂತಹ ಸಂದರ್ಭದಲ್ಲಿ ಚೀನಾ ಕೆಲವೊಂದಿಷ್ಟು ಉಡುಗೊರೆಗಳನ್ನ ಕೊಟ್ಟಿದೆ ಇರಾನ್ಗೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರ ಗಮನಕ್ಕೆ ಬಂದಾಗ ಅವ್ರಿಗೆ ಅಚ್ಚರಿ ಆಗತ್ತಂತೆ. ನಾನು ಯಾವತ್ತೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯಾಗಿ ಗಿಫ್ಟ್ಗಳನ್ನ ಕೊಡುತ್ತೆ ಅಂತ ಹೇಳಿ. ಯಾಕಂತಂದ್ರೆ ಅವ್ರಿಗೂ ಕೂಡ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ. ಚೀನಾ ವಸ್ತುಗಳನ್ನ ನೋಡಿ ನಾನು ಶಾಕ್ ಆಗ್ಬಿಟ್ಟೆ ಅಂತ ಹೇಳಿ ಈಗ ಇರಾನ್ ವಿರುದ್ಧವಾಗಿ ಅಮೆರಿಕ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಕಿಡಿಕಾರ್ತಾ ಇರುವಂಥದ್ದು. ಖಂಡಿತವಾಗ್ಲೂ ಈ ರೀತಿಯಾಗಿ ಹಡಗುಗಳಲ್ಲಿ ಈ ಚೀನಾದ ವಸ್ತುಗಳನ್ನ ಸಾಗಾಟ ಮಾಡ್ತಾರಂತಂದ್ರೆ ನಾನು ದೇವರಾಣೆಗೂ ನಿರೀಕ್ಷೆ ಮಾಡಿರಲಿಲ್ಲ. ಚೀನಾ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಅಮೆರಿಕದಿಂದ ಇರಾನ್ಗೆ ಸೇರಿದಂತಹ ಹಡಗು ವಶಕ್ಕೆ ಪಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಡಗನ್ನ ವಶಕ್ಕೆ ಪಡೆದಿರುವ ಅಮೆರಿಕದ ನಡೆ ಯುದ್ಧಕ್ಕೆ ಸಮ. ಅಮೆರಿಕ ನೌಕಾಪಡೆ ವಿರುದ್ಧ ಮತ್ತೆ ಇರಾನ್ ಇದೇ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇರಾನ್ ಬಂದರುಗಳ ಮೇಲೆ ಅಮೆರಿಕ ದಿಗ್ಬಂಧನ ಆಗ್ತಾ ಇದೆ. ನಮ್ಮ ಹಡಗುಗಳು ಮುಕ್ತವಾಗಿ ಸಂಚರಿಸದಂತೆ ತಡೆಯಲಾಗ್ತಾ ಇದೆ. ನಮ್ಮ ಹಡಗನ್ನ ವಶಕ್ಕೆ ಪಡೆದಿರುವುದು ಯುದ್ಧಕ್ಕೆ ಸಮಾನವಾಗಿದೆ. ಅಮೆರಿಕ ನೌಕಾಪಡೆ ಕೃತ್ಯಕ್ಕೆ ಇರಾನ್ ತೀವ್ರವಾಗಿ ಖಂಡಿಸ್ತಾ ಇರುವಂಥದ್ದು. ನೋಡಿ, ಅಮೆರಿಕ ಈಗಾಗಲೇ ಇರಾನ್ನ ಹಡಗನ್ನ ವಶಕ್ಕೆ ಪಡೆದುಕೊಂಡಿರುವಂತಹ ಒಂದು ವಿಚಾರ ಏನಿದೆ, ಇದಕ್ಕೆ ಈಗ ಇರಾನ್ ಕೂಡ ಕೆಂಡ ಕಾರ್ತಾ ಇರುವಂಥದ್ದು. ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಮುಕ್ತವಾಗಿ ಸಂಚರಿಸದಂತೆ ಈ ರೀತಿಯಾಗಿ ತಡೆಯನ್ನು ಒಡ್ತಿದಾರಲ್ಲ, ಇದು ಸೇಮ್ ಯುದ್ಧಕ್ಕೆ ಈಕ್ವಲ್ ಅಂತ ಹೇಳಿ ಅವರು ಕೂಡ ವಾದವನ್ನು ಹೂಡುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ. ನಮ್ಮ ಹಡಗುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ, ಇದು ಯುದ್ಧಕ್ಕೆ ಸಮವಾಗಿದೆ ಅಂತ ಹೇಳಿ ಅಮೆರಿಕ ನೌಕಾಪಡೆ ಕೃತ್ಯಕ್ಕೆ ಇರಾನ್ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಈಗಾಗಲೇ ಕದನ ವಿರಾಮವನ್ನು ವಿಸ್ತರಣೆ ಮಾಡಿದ್ದಾರೆ. ಜಲ ದಿಗ್ಬಂಧನವನ್ನ ಕೂಡ ಹೇರಲಾಗಿದೆ. ಮತ್ತೊಂದು ಕಡೆ ಅಮೆರಿಕ ಇರಾನ್ನ ಹಡಗನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಾಕಂತಂದ್ರೆ ಆ ಹಡಗಿನಲ್ಲಿ ಚೀನಾದ ವಸ್ತುಗಳನ್ನ ಸಾಗಾಟ ಮಾಡ್ತಾ ಇದ್ರು. ಯಾವಾಗ ಅಮೆರಿಕ ನೌಕಾಪಡೆ ಆ ಹಡಗನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಅವ್ರಿಗೆ ಶಾಕ್ ಆಗ್ಬಿಟ್ಟಿತ್ತು. ಇದು ಚೀನಾದ ವಸ್ತುಗಳು ಈ ಒಂದು ಹಡಗಿನಲ್ಲಿ ಸಾಗಾಟ ಆಗ್ತಾ ಇದೆ. ಇರಾನ್ನಿಂದ ಸಿಂಗಾಪುರದತ್ತ ಹೋಗ್ತಾ ಇತ್ತು. ಅದನ್ನ ಈಗ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ.